ನಮಸ್ಕಾರ. ಇವತ್ತಿನ ವಿಡಿಯೋ ಬಜೆಟ್ನ ನಂತರ ಕೆಳಕ್ಕೆ ಬಿದ್ದ 3 ಕ್ಷೇತ್ರಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿನ್ನೆ ಒಂದು ವಿಡಿಯೋ ಮಾಡಿದ್ವಿ, ಬಜೆಟ್ನಿಂದಾಗಿ ಲಾಭ ಮಾಡಬಹುದಾದ 8 ಕ್ಷೇತ್ರಗಳು. ಮತ್ತೆ ಅದನ್ನು ಬಹಳ ಜನ ನೋಡಿದ್ದಾರೆ. ಇವತ್ತಿನ ವಿಡಿಯೋ ಬಜೆಟ್ನಿಂದ ಯಾವ ಕ್ಷೇತ್ರಗಳು ಒಂದಷ್ಟು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಕೆಲವು ಕ್ಷೇತ್ರಗಳಲ್ಲಿ ಸರ್ಕಾರದಿಂದ ಒಂದಷ್ಟು ಸಪೋರ್ಟ್ ಬೇಕಾಗಿತ್ತು, ಆದರೆ ಬಜೆಟಲ್ಲಿ ಆ ಥರದ ಸಪೋರ್ಟ್ ಕಾಣದೇ ಇದ್ದರಿಂದ ಆ ಕ್ಷೇತ್ರಗಳು ಒಂದಷ್ಟು ಕೆಳಕ್ಕೆ ಹೋಗಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಮೊದಲನೇದ್ದು ರೈಲ್ವೆ ಸೆಕ್ಟರ್. ಸರ್ಕಾರ ಸಿಗ್ನಿಫಿಕೆಂಟ್ಲಿ ಇನ್ಕ್ರೀಸ್ ಮಾಡಿಲ್ಲ ಬಜೆಟ್ ಅಲೋಕೇಶನ್ ರೈಲ್ವೆ ಸೆಕ್ಟರ್ 25-26. ಗವರ್ಮೆಂಟ್ ಅವರು ಬಜೆಟರಿ ಸಪೋರ್ಟ್ ಕೊಟ್ಟಿದ್ದಾರೆ, ಅರೌಂಡ್ 2.52 lakh crores ಫಾರ್ 2025-26 ಮತ್ತು ಫೈನಾನ್ಷಿಯಲ್ ಇಯರ್ 2024-25 ಕೂಡ ಅದೇ ಫಿಗರ್ಸ್ ಇತ್ತು. ಅದರಿಂದಾಗಿ ರೈಲ್ವೆ ಸ್ಟಾಕ್ನಲ್ಲಿ ಒಂದಷ್ಟು ಕುಸಿತವನ್ನು ಕಾಣಲಿಕ್ಕಾಯಿತು. ಮತ್ತೆ 10-15% ಷೇರುಗಳು ಕೆಳಕ್ಕೆ ಬಿದ್ದಿದ್ದಾವೆ. ಯಾಕಂತಂದ್ರೆ ರೈಲ್ವೆ ಸೆಕ್ಟರ್ ಅಲ್ಲಿ ಬಜೆಟ್ನಲ್ಲಿ ಒಂದಷ್ಟು ಹೆಚ್ಚಳವನ್ನು ಮಾಡುವಂತ ನಿರೀಕ್ಷೆ ಇತ್ತು. ಯಾವ ಷೇರುಗಳು ಎಷ್ಟು ಬಿದ್ದಿದ್ದಾವೆ 1ನೇ ತಾರೀಕು ಫೆಬ್ರವರಿ, 3ನೇ ತಾರೀಕು ಫೆಬ್ರವರಿ ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ರೈಲ್ವೆ ಸ್ಟಾಕ್ ಪರ್ಫಾರ್ಮೆನ್ಸ್. ಇರ್ಕಾನ್ ಇಂಟರ್ನ್ಯಾಷನಲ್ 1ನೇ ತಾರೀಕು ಫೆಬ್ರವರಿ -9.3%, 3ನೇ ತಾರೀಕು ಫೆಬ್ರವರಿ -2.7%, IRCTC -3.4%, -2.8%, IRFC -6.4%, -2.5%, Rail Vikas Nigam -8.9%, -6.2%. RailTel Corporation change on 1st February -6.9%, change on 3rd February -5.5%. Texmaco Rail -9.5% ಮತ್ತು -9.6%. Titagarh Rail -6.2%, -4.6%. Jupiter Wagons change on 1st February -5.7%, change on 3rd February -5.3%. ಎರಡನೆಯ ಕ್ಷೇತ್ರ ಬಜೆಟ್ ಆದ್ಮೇಲೆ ಒಂದಷ್ಟು ಕುಸಿತವನ್ನು ಕಾಣ್ತಾ ಇರುವಂತಹದ್ದು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್. ರಿವೈಸ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರೊಜೆಕ್ಷನ್ ಇತ್ತು 24-25ರಲ್ಲಿ, ಅದನ್ನ 10.18 ಲಕ್ಷ ಕೋಟಿ ತಂದಿದ್ದಾರೆ. ಅಂದ್ರೆ ಇನಿಷಿಯಲ್ ಅಲಾಟ್ಮೆಂಟ್ 11 ಕೋಟಿ ಇತ್ತು. ಫೈನಾನ್ಷಿಯಲ್ ಇಯರ್ 2025 ಅಲ್ಲಿ ಅಲೋಕೇಶನ್ ಅನ್ನ ಸ್ವಲ್ಪ ಜಾಸ್ತಿ ಮಾಡಿದ್ರೆ 11.2 lakh crores. ಆದರೂ ಕೂಡ ಅದೇನು ನಿರೀಕ್ಷೆ ಇತ್ತು 13-14 ಲಕ್ಷ ಕೋಟಿ ಅದಕ್ಕಿಂತ ಕಮ್ಮಿ ಇದೆ. ಯಾವ ಷೇರುಗಳು ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ನಲ್ಲಿ ಕೆಳಗೆ ಬಿದ್ದಿದೆ ನಿಮ್ಮ ಮುಂದೆ ಪಟ್ಟಿ. L&T change on 1st February -3.3%, change on 3rd February -4.7%. IRB Infra -2.9% ಮತ್ತು -4.4%. KNR Construction -0.8%, -5%. NCC -8.2%, -6.1%. GR Infra -0.4%, -4.6%. Edge Infra +0.5%, change on 1st February ಮತ್ತು change on 3rd February -5.3%. Afcons Infra change on 1st February +0.1%, change on 3rd February -6.9%. ಈಗ ಮೂರನೆಯ ಕ್ಷೇತ್ರ ಡಿಫೆನ್ಸ್ ಸೆಕ್ಟರ್. ಯೂನಿಯನ್ ಬಜೆಟ್ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಅವರು 6.81 lakh crore ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೊಟ್ಟಿದ್ದಾರೆ. ಫೈನಾನ್ಷಿಯಲ್ ಇಯರ್ 25-26 9.55% increase when compared to 6.2 lakh crore allocated last year. ಆದರೆ ಈ ಇನ್ಕ್ರೀಸ್ ಇಂದಾಗಿ ಜನಗಳು ಖುಷಿಯಾಗಿಲ್ಲ, ಇದು ಲೋವರ್ ದನ್ ಎಕ್ಸ್ಪೆಕ್ಟೆಡ್ ಅನ್ನುವಂಥದ್ದು ಅವರ ಅಭಿಪ್ರಾಯ. ಡಿಫೆನ್ಸ್ ಸ್ಟಾಕ್ಸ್ ಪರ್ಫಾರ್ಮೆನ್ಸ್. HAL 1ನೇ ತಾರೀಕು ಫೆಬ್ರವರಿ -4.1% ಕೆಳಗೆ ಬಿದ್ದರೆ, 3ನೇ ತಾರೀಕು ಫೆಬ್ರವರಿ -6.3% ಕೆಳಗೆ ಬಿದ್ದಿದೆ. BEL -3.7%, -2.8%. Cochin Shipyard -4.1%, -4%. Garden Ridge Shipbuilders -1.7%, -5.5%. Bharat Dynamics -3.9%, -6%. Mazagon Docks -4.7%, -6.1%. Paras Defense change on 1st February -7%, change on 3rd February -5%. ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ನಲ್ಲಿರುವಂತಹ ಸ್ಟಾಕ್ಗಳಿಗೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸರ್ಕಾರ ಜಾಸ್ತಿ ಮಾಡಬೇಕಾಗಿತ್ತು ಟು ಸಪೋರ್ಟ್ ದೇರ್ ಅರ್ನಿಂಗ್ ಗ್ರೋತ್. ಈಗ ಸದ್ಯಕ್ಕೆ ಲೆಸ್ ದೆನ್ ಎಕ್ಸ್ಪೆಕ್ಟೆಡ್ ಅಲೋಕೇಶನ್ ಇದೆ, ಅದರಿಂದಾಗಿ ಒಂದಷ್ಟು ಪೆಸಿಮಿಸ್ಟಿಕ್ ವ್ಯೂ ಇದೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿರುವಂತಹ ಸ್ಟಾಕ್ಗಳ ಮೇಲೆ. ರೈಲ್ವೆ ಮತ್ತು ಡಿಫೆನ್ಸ್ ಸ್ಟಾಕ್ಗಳು ಈಗಾಗಲೇ ಒಂದಷ್ಟು ಪ್ರೈಸ್ ಕರೆಕ್ಷನ್ ಅನ್ನು ಎದುರಿಸ್ತಾ ಇದ್ವು ಜುಲೈ 2024 ಇಂದಲೇ. ಈಗ ಸದ್ಯಕ್ಕೆ ಕನ್ಸಾಲಿಡೇಷನ್ ನಡೀತಾ ಇದೆ, ಮತ್ತೆ ಒಂದಷ್ಟು ಟೈಮ್ ಬೇಕಾಗುತ್ತೆ.
ಅಲ್ಲದೆ ಆ ಷೇರುಗಳ ವ್ಯಾಲ್ಯೂಯೇಷನ್ ಒಂದಷ್ಟು ಹೈ ಇರೋದ್ರಿಂದ ಎಕ್ಸ್ಪೆಕ್ಟೆಡ್ ಟೆಂಪರರಿ ಡಲ್ನೆಸ್ ಇನ್ ದ ಪರ್ಟಿಕ್ಯುಲರ್ ಸ್ಟಾಕ್ಸ್. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ರೈಲ್ವೇಸ್, ಇನ್ಫ್ರಾಸ್ಟ್ರಕ್ಚರ್ ಅಥವಾ ಡಿಫೆನ್ಸ್ ಸ್ಟಾಕ್ಗಳು ಯಾವುದಾದ್ರು ಇದ್ರೆ ಆ ಸ್ಟಾಕಿನ ಹೆಸರನ್ನು ಬರೆದು ನೀವು ಎಸ್ ಅಂತ ಹಾಕಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.